ಎಲ್ರಿಗೂ ನಮಸ್ಕಾರ. ಶ್ರಾವಣ ವಚನ ವಾಚನ ದಿನ 9. ಶರಣರೊಳಗೆ ಇಂಥ ಕೆಲಸ ಮಾಡೋರು ಇದ್ದಿದ್ದಿಲ್ಲ ಅಂತ ನಾವು ಹೇಳು ಹಾಗೆ ಇಲ್ಲ. ಎಲ್ಲ ಕಾಯಕದ, ಎಲ್ಲ ಜಾತಿಯ, ಎಲ್ಲ ವರ್ಣದ, ಎಲ್ಲ ವರ್ಗದ, ಎಲ್ಲ ದೇಶದ, ಎಲ್ಲ ಭಾಷೆಯ ಜನರನ್ನು ಒಟ್ಟುಗೂಡಿದೆ ಆ ಶರಣ ಸಮೂಹ ರೂಪುಗೊಂಡಿದ್ದು. ಅಂಥ ಅದ್ಭುತವಾದ ಸಮೂಹದೊಳಗೆ ಅಂಬಿಗ ವೃತ್ತಿಯನ್ನು ಮಾಡುವಂಥ, ಅಂದರೆ ನಾವೇ ಒಳಗೆ ನದಿಯನ್ನು ದಾಟಿಸುವಂಥ ಅಂಬಿಗರ ಚೌಡಯ್ಯನವರು ಒಬ್ಬ ಭಾರಿ ಸ್ಟ್ರಾಂಗ್ ಗಟ್ಟಿಯಾದ ಶರಣರೊಳಗೆ ಕೆಲವಷ್ಟು ಜನರ ಎಲ್ಲ ವ್ಯಕ್ತಿಗಳ ವ್ಯಕ್ತಿತ್ವ ಭಿನ್ನ ಭಿನ್ನ ಇರು ಹಂಗೆ ಶರಣರೊಳಗೂ ಒಂದಿಷ್ಟು ಜನರ ವ್ಯಕ್ತಿತ್ವ ಭಾರಿ ಸ್ಟ್ರಾಂಗ್. ಅವರು ಇದ್ದದ್ದನ್ನು ಇದ್ದಂಗೆ ನೇರ ಮುಖಕ್ಕೆ ಹೊಡೆದಂಗೆ ಹೇಳುವಂಥ ಶರಣರಿದ್ರು. ಅಂಬಿಗರ ಚೌಡಯ್ಯನವ್ರು ಇರ್ಬೋದು, ಗೊಲಗೇರಿ ಗೊಲ್ಲಾಳ ಇರ್ಬೋದು, ಮಡಿವಾಳ ಮಾಚಿದೇವಯ್ಯ, ಇವರನ್ನೆಲ್ಲ ನೋಡಿದ್ರೆ ಬಸವಣ್ಣವ್ರು ಒಂದೊಂದು ಸಲ ಅಂಜು ದೂರ ಸರಿತಿದ್ರಂತ, ಇವ್ರ ಮಾತು ಭಾಳ ಬಿರ್ಸಿರ್ತಾವ ಅಂತ ಹೇಳಿ. ಅಂದರೆ ನೇರವಾಗಿ ಮನಸ್ಸಿಗೆ ಅನಿಸಿದ್ದನ್ನು ಇದ್ದಿದ್ದನ್ನು ಇದ್ದಂಗೆ ಹೇಳುವಂಥ ಅಪರೂಪದ ಗಟ್ಟಿ ನಿಲುವಿನ ಶರಣರು. ಅಂತ ಅಂಬಿಗರ ಚೌಡಯ್ಯನವರ ವಚನಗಳನ್ನು ನಾವು ಸಾಕಷ್ಟು ಕೇಳಿರ್ತೀವಿ ಎಲ್ಲರೂ. ಯಾವಾಗ ಗೊತ್ತೇನ್ರಿ, ಈಗ ವೀರಭದ್ರ ಮನೆ ದೇವ್ರು ಇದ್ದವರು ಪುರ್ವಾಂತ್ರ ಆಡ್ತಿರ್ತಾರ. ಪುರ್ವಾಂತ್ರ ಆಡಾಗ ಅವ್ರು ಹೇಳ್ತಿರ್ತಾರಲ್ಲ, ಒಡಪ ಏನೋ ಒಗಟು ಅಂತೀರ, ಒಡಪ ಅಂತೀರ. ಅವು ಯಾವ ಒಡಪುಗಳು ಒಗಟುಗಳು ಅವರು ಅಲ್ಲವು. ಅವು ಅಂಬಿಗರ ಚೌಡಯ್ಯನ ವಚನಗಳು. ಅವು ಕೊನೆಗೆ ಅಂಬಿಗರ ಚೌಡಯ್ಯನ ಹೆಸರು ಒಂದು ಹೇಳುವುದಿಲ್ಲ. ಆ ವಚನಗಳ ಅಂಕಿತ ಒಂದು ಹಾರಿಸ್ಬಿಡ್ತಾರ, ಅದಕ್ಕೆ ಒಡಪು ಅಂದಾರ. ಅವು ಹೇಳಿದಾಗ, ಅವು ಕೇಳಿದಾಗ ನಮಗೆ ಅವು ಜಲ್ದಿ ಅರ್ಥ ಆಗೋದಿಲ್ಲ. ಚೌಡಯ್ಯನವರು ಒಂದೊಂದು ವಚನ ಎರಡೆರಡು ಪುಟ ಅದಾವ. ಅವು ಒಂದೇ ಸಲಕ್ಕೆ ಅರ್ಥ ಆಗುವಂಥ ವಚನ ಅಲ್ಲ, ನಮಗೆ ತಿಳಿಯಲ್ಲ, ಅವ್ರು ತಿಳಿಯಂಗೆ ಹೇಳಲ್ಲ. ನಾವು ವಚನ ಓದಿಲ್ಲ, ಅದು ವಚನ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ದೇವ್ರು ಬಂದಾನ ಒಡಪ ಹೇಳ್ತಾರೆ, ಭಾರಿ ಒಡಪ. ಯಾವ ಒಡಪ? ಅಂಬಿಗರ ಚೌಡಯ್ಯನ ಮಾತವು, ಅವು ವಚನ, ಅವು ಆಳಕ್ಕಿಳಿದು ತಿಳ್ಕೊಂಡಾಗ ಅವು ನಮಗೆ ಚುಚ್ಚುತ್ತಾವ, ಅವು ಖರೆ ಹೇಳ್ತಾವವು. ಅಂಥ ವಚನ ಅವುಗಳನ್ನು ಮೋಸ ಮಾಡಿ ಕೊಡಾಕತ್ತಾರ ನಮಗೆ. ಮಂದಿ ಪ್ರವಚನ ಹೇಳೋರು, ಪುರಾಣ ಹೇಳೋರು, ಸ್ವಾಮಿಗಳು, ಪಂಚ ಮಹಾಪಾತಕಿಗಳೆಲ್ಲ ಹೇಳೋದು ವಚನನೇ. ವಚನ ಬಿಟ್ಟು ಏನದ ಹೇಳಾಕ? ಯಾವ ಶ್ಲೋಕ ಹೇಳಲ್ಲ, ಯಾವ ವೇದ ಹೇಳಲ್ಲ, ವಚನನೇ ಹೇಳ್ತಾರೆ. ಕೊನೆಗೆ ಅಂಕಿತ ನಾಮ ಹೇಳಲ್ಲ, ಆ ಶರಣರ ಹೆಸರು ಹೇಳಲ್ಲ, ಅಷ್ಟೇ. ನಾವು ವಚನ ಓದಿಲ್ಲ, ಅದಕ್ಕೆ ನಮಗದು ಗೊತ್ತಾಗೋದಿಲ್ಲ. ಅವು ಹೇಳ್ದೋರೆ ಶಾಣ್ಯಾರು ಅಂತ ಕುಂತು ಬಿಡ್ತೀವಿ. ಹಿಂಗಾಗ್ಬಿಟ್ಟದ್ರಿ. ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಮಾತಾಡೋ ಮುಂದಾಗ ನಿಜ ಎಂಥ ಶರಣರಪ್ಪ ಅಂತ ಅನಿಸ್ತದೆ. ಬರೀ ವಿಷಯಕ್ಕೆ ಬರೋನು. ಅವರ ವಚನ ದೇವರಿಗೆ ಹೆಸರು ಏನದ ಅನ್ನೋದನ್ನು ಇಷ್ಟು ಚಂದ ಹೇಳ್ತಾರೆ ಕೇಳ್ರಿ ಅಂಬಿಗರ ಚೌಡಯ್ಯನವರು. ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಣನಲ್ಲ, ಋಷಭವಾಹನನಲ್ಲ, ಋಷಿಗಳೊಡನೆ ಇದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದಿಲ್ಲವೆಂದ ನಂಬಿಗರ ಚೌಡಯ್ಯ, ಹೆಸರಾವುದಿಲ್ಲವೆಂದ ನಂಬಿಗರ ಚೌಡಯ್ಯ. ದೇವ್ರ ಹೆಸರೇನು? ದೇವ್ರಿಗೆ ಹೆಸರದನು. ನಾವು ವಾರದ 7 ದಿನ 7 ಬೇರೆ ಬೇರೆ ಹೆಸರಿನ ದೇವ್ರುಗಳಿಗೆ ಬೇರೆ ಬೇರೆ ಆಸೆಗಳನ್ನು ಹೇಳ್ಕೊತೀವಿ. ನಮ್ಮ ದುರಾಸೆಗಳನ್ನು ಅವನ ಮೇಲೆ ಹೇರ್ತೀವಿ. ನಾವೇನು ಹೇರಿಸ್ಕೊಳ್ಳೋದು ಬಿಡ್ರಿ. ದೇವ್ರು ನಾವು ಹೆಂಗೆ ಹೇಳ್ತೀವಿ ಅಂದ್ರೆ ವಾಟ್ಸಪ್ನಾಗ ಸ್ಟೇಟಸ್ ಇಡೋದ್ರ ಮುಖಾಂತರ ನಮ್ಮ ನೋವು ನಲಿವುಗಳನ್ನೆಲ್ಲ ದೇವರಿಗೆ ಹೇಳ್ತೀವಿ, ದೇವ್ರ ಬಗ್ಗೆ ಹಾಡ್ತೀವಿ. ದೇವ್ರ ಬಳಿ ಫೋನ್ ಇಲ್ಲತ್ತ, ಅವ ಸ್ಟೇಟಸ್ ನೋಡೋದಿಲ್ಲತ್ತ. ಹೀಗಾಗಿ ದೇವರಿಗೆ ನಾವು ಹೇಳೋದು, ನಾವು ಕೇಳೋದು, ನಮ್ಮ ನೋವು ನಲಿವು, ಅವನಿಗೆ ಹೊಗಳಿದ್ದು ಮಾಡಿದ್ದು ಯಾವುದು ಅರ್ಥ ಆಗೋದಿಲ್ಲ ಅಂತ ದೇವರೇ ಹೇಳಾನಿದು. ಮೊನ್ನೆ ವಾಟ್ಸಪ್ನಾಗ ನಾನು ಸ್ಟೇಟಸ್ನಾಗೆ ನೋಡಿದೆ. ವಚನಕ್ಕೆ ಬರೋಣ. ಅಸುರ ಮಾಲೆಗಳಿಲ್ಲ. ದೇವರಿಗೆ ಯಾವುದೇ ಅಸುರ ಮಾಲೆಗಳಿಲ್ಲ, ರೂಪಿಲ್ಲ, ಆಕಾರ ಇಲ್ಲ. ಅಕ್ಕ ಮಹಾದೇವಿ ಹೇಳ್ತಾಳೆ ಕೇಳಿರಿಲ್ಲ, ರೂವಿಲ್ಲದ ಕೇಡಿಲ್ಲದ ಚಲುವಂಗೊಲಿದೆನವ್ವ ನಾನು ಅಂತ. ಬ್ರಹ್ಮ ಕಪಾಲ ದೇವರಿಗೆ ಇಲ್ಲ. ದೇವರಿಗೆ ಭಸ್ಮ ಭೂಷಣನಲ್ಲ, ಅವೇನು ಭಸ್ಮಧಾರಿ ಅಲ್ಲ, ಹಣಿಮಲಿ ಬತ್ತಿ ಹಚ್ಕೊಂಬರಲ್ಲ, ಕುಂಕುಮ ಹಚ್ಕೊಂಬರಲ್ಲ, ನಾಮ ಹಾಕೊಂಬರಲ್ಲ. ದೇವರಿಗೆ ಭಸ್ಮಭೂಷಣನಲ್ಲ. ಆತನಿಗೆ ವಾಹನಗಳಿಲ್ಲ, ಋಷಭ ವಾಹನನಲ್ಲ. ಆತ ಯಾವುದೇ ವಾಹನ ಏರಿ ಬರುವುದಿಲ್ಲ. ದೇವರು ಋಷಿ ಮುನಿಗಳ ಜೊತೆಗೆ ಇದ್ದಾತ ಎಂದೂ ದೇವನಲ್ಲ. ಋಷಿಗಳೊಡನೆ ಯಾವ ದೇವರು ಇಲ್ಲ. ಎಸಗುವ ಸಂಸಾರದ ಕುರುಹಿಲ್ಲ ಅವನಿಗೆ. ಯಾವ ಸಂಸಾರ ಇಲ್ಲ ಅವನಿಗೆ. ಹೆಣ್ಣು ಗಂಡು ಅಲ್ಲ ಅವನಿಗೆ. ಲಿಂಗ ಇಲ್ಲ ಅವನಿಗೆ. ನಾಮ ಇಲ್ಲ ಅವನಿಗೆ. ವೇಷ ಇಲ್ಲ ಅವನಿಗೆ. ಭಾಷೆ ಇಲ್ಲ, ಭೂಷಣವಿಲ್ಲ, ಏನೂ ಇಲ್ಲ. ಯಾವುದೇ ಹೆಸರಿಲ್ಲವೆಂದಾತ ನಂಬಿಗರ ಚೌಡಯ್ಯ.
ಹೆಸರಿಲ್ಲ. ದೇವರು ಬಯಲು, ನಿರಾಕಾರ, ನಿರ್ಗುಣ ಆತನಿ, ಎಲ್ಲೆಲ್ಲಿಯೂ ಅದಾನ. ಅವನಿಗೆ ಒಂದು ಹೆಸರಿಲ್ಲ. ವಿಶ್ವವ್ಯಾಪಿ, ಸರ್ವಂತರ್ಯಾಮಿ ದೇವರು ಅನ್ನೋದನ್ನ ಎಷ್ಟು ಚಂದ, ಎಷ್ಟು ಕಠೋರವಾಗಿ ಹೇಳಾರಲ್ರಿ ಅಂಬಿಗರ ಚೌಡಯ್ಯನವರು. ಅವ್ರು ಭಾಳ ಚೆನ್ನಾಗಿ ಕೇಳಿರ್ತೀರಿ ನೀವು. ಆ ಪುರ್ವಂತರ ಬಾಯಾಗ ಕೋಣದ ಕೊಂಬಿನ ಮೇಲೆ ಕಠೋರ ಪಟ್ಟಣ ಒಂದಿತ್ತಂತಯ್ಯ, ಅದರಲ್ಲಿ ಹಾಯ್ ಹಾಯ್ ಎಂಬ ಗೌಡ, ಹೊಯ್ ಹೊಯ್ ಎಂಬ ಕುಲಕರ್ಣಿ, ಮೀಮಿ ಎಂಬ ತಳವಾರನಿದ್ದನಂತಯ್ಯ. ತಳವಾರನ ಹೆಂಡತಿ ತಳವಿಲ್ಲದ ತಂಬಿಗೆ ತೆಗೆದುಕೊಂಡು ನೀರಿಲ್ಲದ ಬಾವಿಗೆ ಹೋದಳಂತಯ್ಯ. ಬಾವಿಯ ದಡದಲ್ಲಿ ಬೇರಿಲ್ಲದ ಮರ ಒಂದಿತ್ತಂತಯ್ಯ. ಆ ಮರದಲ್ಲಿ ರೆಕ್ಕೆ ಇಲ್ಲದ ಪಕ್ಷಿ ಕುಳಿತಿರುವುದನ್ನ ಕಣ್ಣಿಲ್ಲದವ ನೋಡಿ ಕಿವಿಯಿಲ್ಲದವನಿಗೆ ಹೇಳಿದ್ದನಂತಯ್ಯ. ಕಿವಿಯಿಲ್ಲದವ ತುದಿ ಇಲ್ಲದ ಬಾಣ ಬಿಟ್ಟನಂತಯ್ಯ. ಆ ಪಕ್ಷಿ ಸತ್ತಿತೋ ಬಿಟ್ಟಿತ್ತು ಅಂಬಿಗರ ಚೌಡಯ್ಯ ಅಂತ ಕೇಳಿರ್ತೀರಿ. ಆದ್ರೆ ಮುಂದಿನ ಅಂಬಿಗರ ಚೌಡಯ್ಯನ ಹೆಸರು ಹೇಳಿರಲ್ಲ ಅಷ್ಟೇ. ವಚನ ಜಲ್ದಿ ಅರ್ಥ ಆಗುದಿಲ್ಲ, ಅದು ಕೇಳಿದ್ರೆ ವಚನ ಅನ್ಸೋದಿಲ್ಲ. ಹಿಂಗಾಗಿ ನಾವು ಅವರು ಹೇಳಿದ ಕಥೆಯನ್ನ ನಂಬಿಕೊಂಡು ಹೋಗ್ತೀವಿ, ಯಾಕಂದ್ರೆ ನಾವು ಓದಿರುವುದಿಲ್ಲ. ಓದಿದ್ವಿ ಅಂದ್ರೆ ಇದು ಈ ಶರಣನ ವಚನ ಈ ಕಾಲಕ್ಕೆ ಹೇಳ್ಯಾನ, ಈ ಸ್ಥಳಕ್ಕೆ ಸೇರ್ತದ, ಇದ್ರ ಒಳಾರ್ಥ ಇದು ಅನ್ನೋದು ನಮಗೆ ಅರ್ಥ ಆಗ್ತದ. ತಿಳಿದವರು ತಿಳಿಲಾರ್ದವ್ರಿಗೆ ತಿಳಿಲಾರ್ದಂಗೆ ಹೇಳೋದು ಪ್ರವಚನ. ಈ ಮೂಢನಂಬಿಕೆ ಆಗ್ಬಿಟ್ಟವ್ರಿ ಈಗ. ಅದನ್ನು ನಾವು ತಿಳ್ಕೊಬೇಕಾಗ್ಯದ. ತಿಳ್ಕೊಬೇಕು ಅಂದ್ರೆ ಕೂತು ಓದಬೇಕು, ಯಾಕಂದ್ರೆ ಖರೆ ಹೇಳೋರು ಕಮ್ಮಿ ಆಗ್ಯಾರ ಅದಕ್ಕೆ ಅಷ್ಟೇ. ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಸಾಕಷ್ಟು ಹೇಳ್ಬೋದು. ಅವ್ರ ವಚನ ಅದ್ಭುತ ವಚನಗಳು, ಒಂದಕ್ಕಿಂತ ಒಂದು ಭಾರಿ ವಿಶಾಲವಾದ ವ್ಯಾಪ್ತಿಯುಳ್ಳ. ತಡಿನಲ್ಲೇ ಇಲ್ಲದ ಒಡಲಿಲ್ಲದ ಅಂಬಿಗ ಬಂದೈದಾನೆ ಅಂತ ಹೇಳಿ ಒಂದು ವಚನ. ಸಾಕಷ್ಟು ವಚನಗಳನ್ನ ಅಂಬಿಗರ ಚೌಡಯ್ಯನವರು ಅಂತ ಅದ್ಭುತ ಶರಣರನ್ನ ಸ್ಮರಿಸೋದು ನಿಜ ನಮ್ಮ ಸುಕೃತ. ಅಂಥವ್ರನ್ನ ನಾವು ಮರಿತೀವಲ್ಲ, ಅವ್ರ ವಚನಗಳನ್ನ ಕಡೆಗಣಿಸ್ತೀವಲ್ಲ ಅನ್ನೋದೇ ಭಾಳ ದೊಡ್ಡ ನೋವಿನ ವಿಷಯ ರೀ. ದೇವರಿಗೆ ಹೆಸರಿಲ್ಲ, ಹೆಸರಿಟ್ಟು ಕರೆಯುವುದು ಯಾವುದು ದೇವರಲ್ಲ ಅನ್ನೋದನ್ನ ಎಷ್ಟು ಚಂದ, ಎಷ್ಟು ಕಠೋರವಾಗಿ ಚುಚ್ಚಿ ಹೇಳಾರಲ್ಲ ಚೌಡಯ್ಯನವರು. ಮತ್ತೆ ನಾಳೆ ಇನ್ನೊಬ್ಬ ಶರಣರ ಮತ್ತೊಂದು ವಚನವನ್ನ ಹೇಳೋಣ, ಸಾಧ್ಯ ಆದಷ್ಟು ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ ತನಕ ಶರಣಾರ್ಥಿ.